ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಲೇಟೆಸ್ಟು ಟ್ರೆಂಡಿಂಗು ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಬೋಟ್ ನೆಕ್ ಶೇಪು ಬರುತ್ತೆ ಮತ್ತು ಹಿಂದ್ಗಡೆ ಬ್ಯಾಕ್ ಸೈಡು ಡಿಸೈನನ್ನು ಏನಿದೆ ಅದನ್ನು ಕೂಡ ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಮೆಜರ್ಮೆಂಟ್ ಪ್ರಕಾರ ಈ ಲೈನಿಂಗ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಶೋಲ್ಡ್ರ್ ಏನಿದೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಬರೋದ್ರಿಂದ ನಾನು 7.5ವರೆಗೂ ತೊಗೊಂಡಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಬಾಡಿ ಮೆಜರ್ಮೆಂಟ್ ಏನಿದೆ ಅದರ ಪ್ರಕಾರನೇ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ. ಸೊ ಈಗ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಡೀಪು 3.5ವರೆಗೂ ತೊಗೋಬೇಕು. ಈ ಒಂದು ಡಿಸೈನ್ ಏನಿದೆ ಇದಕ್ಕೆ ನಾವು ಡಿಸೈನಿಗೆ ತಕ್ಕ ಹಾಗೆ ನಾವು ಡೀಪ್ ಅನ್ನೋದು ತೆಗಿಬೇಕಾಗತ್ತೆ. ಮತ್ತು ಇದು ಅಷ್ಟೇ, ಇದು ಪಟ್ಟಿ ಏನಿದೆ ಇದು ಅಗಲ ಏನಿದೆ ಇದನ್ನು ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊಬೇಕು ಫಸ್ಟು. ಮತ್ತು ಇಲ್ಲಿ 1/4 ಇಂಚು ಹೊಲಿಯೋದಕ್ಕೆ ಅಂತ ಬಿಡ್ಕೋಬೇಕು. ಇದು ಆಲ್ರೆಡಿ ನಾನು ಈ ರೀತಿ ಹೊಲ್ಕೊಂಡಿದ್ದೀನಿ. ಫ್ರಂಟ್ ಈ ಸೈಡು ಈ ಥರ ಬರುತ್ತೆ. ಸೊ ಇಲ್ಲಿ ನೆಕ್ ಬಿಡ್ತು ಬಂದು 4.5. ಈಗ ಇಲ್ಲೂ ಕೂಡ ನಾವು 4.5 ಮಾರ್ಕಿಂಗು ಮಾಡಿಕೊಂಡು ಒಂದು ಲೈನನ್ನು ಹಾಕೋಬೇಕು. ಸೊ ಇಲ್ಲೂ ಕೂಡ ಲೈನನ್ನು ಹಾಕೊಳ್ಳೋಣ. ಸೊ ಈಗ ಇಲ್ಲಿ ನಾವು ಈ ಬೋಟ್ ನೆಕ್ ಏನಿದೆ ಇದನ್ನು ನಾವು ಇಲ್ಲಿ ರೌಂಡ್ ಆಗಿ ತೆಗಿಬೇಕಾಗತ್ತೆ. ಅದನ್ನು ನಾನು ಆಮೇಲೆ ಮಾರ್ಕಿಂಗ್ ಮಾಡ್ತೀನಿ. ಸೊ ಈಗ ಕೆಳಗಡೆ ಏನಿದೆ ಅದನ್ನು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ನಾನು ಡೀಪ್ ಇಲ್ಲಿ ನಾನು 10-11 ಇಂಚವರೆಗೂ ತಗೊತಾ ಇದ್ದೀನಿ. ಈಗ ಇಲ್ಲಿ ಒಂದು 3/4 ಇಂಚಿಗೆ ಬ್ರಾಡ್ ಏನಿದೆ ಅದನ್ನು ಹಾಕೊತಿದ್ದೀನಿ. ಜಾಸ್ತಿ ಬ್ರಾಡ್ ಬೇಕು ಅನ್ನೋರು ಹಾಕೋಬೋದು. ಸೊ ಇಲ್ಲೂ ಕೂಡ 3/4ವರೆಗೂ ಲೈನ್ ಹಾಕೊಂಡು ಈ ಒಂದು ಲೈನ್ ಏನಿದೆ ಇದನ್ನು ಜೋಡಿಸ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಲೈನಿಂದ ನಾನಿಲ್ಲಿ 2 ಇಂಚಿಗೆ ಮೇಲಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ಏನಿದೆ ಅದನ್ನು ಅಲ್ಲಿವರೆಗೂ ಕೊಡ್ತಾ ಇದ್ದೀನಿ. ಮೇಲ್ಗಡೆ 2 ಇಂಚವರೆಗೂ 1/4-2 ಇಂಚವರೆಗೂ ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು. ನೀವು ಡಿಸೈನ್ ಏನಿದೆ ಕೆಳಗಡೆ ಬೇರೆ ಬೇರೆ ರೀತಿ ಮಾಡ್ಕೋಬೋದು. ನಾನು ಆಲ್ರೆಡಿ ಇದೇ ರೀತಿ ಒಂದು ಹೊಲಿದು ತೋರಿಸಿದ್ದೀನಿ. ಸೊ ಅದನ್ನು ನೋಡಿ ತುಂಬ ಇಷ್ಟಪಟ್ಟು ಮತ್ತೆ ನನಗೆ ಆ ಒಂದು ಡಿಸೈನು ರೆಫರ್ ಮಾಡಿದರು. ಹಾಗಾಗಿ ನಾನು ಮತ್ತೆ ಅದೇ ಥರ ಡಿಸೈನು ಇಡ್ತಾಯಿದ್ದೀನಿ. ನೋಡಿ, ಒಳಗಡೆ ಫಸ್ಟ್ ಏನಾಗ್ತದೆ ಆ ಥರನೂ ಹೊಲಿಬೋದು. ಈಗ ಮೇಲ್ ಲೈನ್ ಏನಾಗ್ತದೆ ಆ ಥರ ಕೂಡ ನೀವು ಹೊಲ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಡಿಸೈನ್ ಏನಿದೆ ತುಂಬ ರಿಚ್ ಆಗಿ ಕಾಣುವಂಥ ಒಂದು ಡಿಸೈನು. ಸೊ ಅಲ್ಲಿ ಮಧ್ಯ ಈ ಕೆಳಗಡೆನೂ ಕೂಡ ಒಂದು ರೌಂಡ್ ಶೇಪು ತೆಗಿಬೇಕಾಗತ್ತೆ. ಈಗ ಮೇಲೆ ಬೋಟ್ ನೆಕ್ ಶೇಪ್ ಹಾಕೊಂಡ್ಮೇಲೆ ಬೋಟ್ ನೆಕ್ಕು ನಾನೀಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಡಿಸೈನ್ ಏನಿದೆ ಅದನ್ನು ಇದಕ್ಕೆ ಮಾಡಿದ ಡಿಸೈನ್ ಬರುತ್ತೆ. ಆಲ್ರೆಡಿ ತಮ್ಮನೈಲು ಇದೆ ಅಲ್ವಾ, ಅದನ್ನು ನಾವು ಬಿಸಾಕಬಾರ್ದು. ಸೊ ಅದನ್ನು ಸೇಫಾಗಿ ನಾವು ಇಟ್ಕೋಬೇಕು. ಯಾಕಂದರೆ ಅದು ನೆಕ್ಸ್ಟು ಬೇರೆ ಬಟ್ಟೆ ಕಟ್ ಮಾಡ್ಕೊಬೇಕು. ಆ ಒಂದು ಪೀಸ್ ಇಟ್ಕೊಂಡು ನಾವು ಬೇರೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದರಲ್ಲಿ ಮತ್ತೆ ನಾವು ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನೋಡಿ, ಇದು ಪೀಸ್ ಏನಿದೆ ಅದನ್ನು ಬಿಸಾಕಬಾರ್ದು, ಇಟ್ಕೋಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಪಾಟ್ಲಿ ಡಿಸೈನು ಏನಿದೆ ಅದನ್ನು ಮಾಡ್ಕೋಬೇಕಂದ್ರೆ ನಾವು ಪಾಟ್ಲಿನ ರೆಡಿ ಮಾಡ್ಕೊಬೇಕು. ಪಾಟ್ಲಿ ಅಂತ ಅಂದರೆ ನಾವು ಮೇನ್ ಕ್ಲಾತ್ ಏನಿರುತ್ತೆ ಅದಕ್ಕೆ ಥರ್ಮಾಕೋಲ್ ಬಾಲ್ ಇಟ್ಬಿಟ್ಟು ಕಟ್ಟಿರ್ತೀವಿ. ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ನಾನು ನಿಮಗೆ ಅದು ಬೇಕು ಅಂತ ಅಂದರೆ ಐ ಕಾರ್ಡೆಲ್ಲ ಹಾಕಿರ್ತೀನಿ ಫ್ರೆಂಡ್ಸ್, ಅದನ್ನು ನೋಡ್ಕೊಳ್ಳಿ. ಹೊಸಬ್ರು ಏನಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಏನೋ ಅಂದರು. ಹಾಗಾಗಿ ಒಂದು ಡಿಸೈನ್ ಮಾಡಬೇಕು ಅಂದರೆ ಇವೆಲ್ಲ ಕಲೀಲೇಬೇಕು. ಸೊ ನೋಡಿ, ಈಗ ನಾನು ಪಾಟ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಆಮೇಲೆ ಮಾರ್ಕಿಂಗ್ ಅನ್ನೋದು ಕೂಡ ಮಾಡ್ಕೊಂಬಿಟ್ಟು 1/2 ಇಂಚ್ ಗ್ಯಾಪಲ್ಲಾದರೂ ಹೊಲಿಬೋದು, ಇಲ್ಲ 3/4 ಇಂಚ್ ಗ್ಯಾಪಲ್ಲಾದರೂ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಬಿಟ್ಟು ಹೊಲಿತಾ ಹೋಗಬೇಕು. ಸೊ ನಾನೀಗ ಇದು ಏನಿದೆ ಫುಲ್ಲು ಪಾಟ್ಲಿ ಏನಿದೆ ಅದು ಮಾರ್ಕಿಂಗ್ ಪ್ರಕಾರ ನಾನು ಇಟ್ಬಿಟ್ಟು ಹೊಲಿತಾ ಹೋಗ್ತೀನಿ. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಈ ಡಿಸೈನ್ ಆದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ವೀಡಿಯೋಸ್ಗಳನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ನಾನೀಗ ಪಾಟ್ಲಿ ಹಚ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಈಗ ನಾವು ಮೇಯ್ನ್ ಕ್ಲಾತ್ ಏನಿದೆ ಅದಕ್ಕೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಪಾಟ್ಲಿ ಏನು ಹೊಲ್ದಿರ್ತೀವಲ್ವ ಅದು ಕೆಳಭಾಗಕ್ಕೆ ಹೋಗಿರಬೇಕು. ಈಗ ನಾನು ಸುತ್ತಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. 1/4 ಇಂಚ್ ಗ್ಯಾಪಲ್ಲಿ ಮೇಲ್ಗಡೆ ಬೋಟ್ ನೆಕ್ ಏನಿದೆ ತುದಿ
ಅಲ್ಲಿಂದ ಆ ಕಡೆ ತುದಿಯವರೆಗೂ ಸೇಮ್ 1/4 ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗಬೇಕು. ಈ ರೀತಿ ಫಿನಿಶಿಂಗ್ ಬರಬೇಕು ಅಂದರೆ 1/4 ಇಂಚ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು ಫ್ರೆಂಡ್ಸ್. ಅದಕ್ಕೂ ಕೂಡ ನಾನು ಟಿಪ್ಸು ಟ್ರಿಕ್ಸು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ. ಹೊಸಬ್ರಿಗೆ 1/4 ಇಂಚ್ ಗ್ಯಾಪು ಹೊಲಿಯೋದಕ್ಕೆ ಪರ್ಫೆಕ್ಟಾಗಿ ಬರಲ್ಲ ಅಂದರೆ ಫೂಟ್ ಎಡ್ಜು ಮತ್ತು ಲೈನಿಂಗ್ ಎಡ್ಜು ಏನಿದೆ ಅದು ಕರೆಕ್ಟಾಗಿ ನೀವು ನೋಡ್ತಾ ಹೋಗಿ, ಅದು ಎರಡೂ ಸಮವಾಗಿ ಬರ್ತಾ ಹೋಗಬೇಕು. 1/4 ಇಂಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮತ್ತು ಈ ಪಾಟ್ಲಿ ಬಂದ ತಕ್ಷಣ ಸ್ವಲ್ಪ ಫೂಟ್ ಏನಿದೆ ಮೇಲಕ್ಕೆ ಈ ರೀತಿ ಎತ್ಕೋಬೇಕು. ನೋಡಿ, ನಾನು ಅಲ್ಲಲ್ಲೇ ಎತ್ಕೊಂಡು ಈ ರೀತಿ ಮೂವ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಈಗ ಮೇಲ್ಗಡೆ 1/4 ಇಂಚು ಗ್ಯಾಪಲ್ಲಿ ಫಿನಿಶಿಂಗ್ ಅನ್ನೋದು ಕೊಡ್ತಾಯಿದ್ದೀನಿ. ಈ ರೀತಿ ಹೊಲ್ಕೊಂಡಾದ್ಮೇಲೆ ನಾವು ಎಕ್ಸ್ಟ್ರಾ ಮೇಯ್ನ್ ಕ್ಲಾತ್ ಏನಿದೆ ನೆಕ್ಕಿಂದು ಅದನ್ನು ಫುಲ್ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಅಲ್ಲಲ್ಲೇ ಈ ರೀತಿ ಕಂಪಲ್ಸರಿ ಕಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಈಗ ನಾನು ತಿರುಗಿಸಿ ಹೊಲಿತಾ ಇದ್ದೀನಿ. ಇದು ಚೂಪಂದು ಏನಾದರೂ ಇದ್ದರೆ ಡಿಸೈನಲ್ಲಿ ಅದನ್ನು ನಾವು ಯಾವುದಾದ್ರೂ ನೀಡಲ್ ಸಹಾಯದಿಂದ ನಾವು ಹೊರಗಡೆ ತಗೋಬೇಕು. ಈಗ ಮೇಲ್ಗಡೆನೂ ನಾವು 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು. ಸೊ ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾವುದೇ ಆಗಲಿ ಫಸ್ಟ್ ಬ್ಲೌಸು ಹೊಲ್ದಿರೋದನ್ನು ಇಸ್ಕೊತಾರೆ, ಯಾವ ರೀತಿ ಹೊಲ್ದಿದ್ದೀರ ತೋರಿಸಿ ಅಂತ. ಸೊ ಅವ್ರಿಗೆ ಇಂಪ್ರೆಸ್ ಆಗಬೇಕು ಅಂದರೆ ನೀವು ಹೊಲ್ದಿರ್ತಕ್ಕಂಥ ಬ್ಲೌಸು ಕೂಡ ತುಂಬ ಫಿನಿಶಿಂಗಾಗಿ ಇದ್ದರೆ ಅವರು ಕೂಡ ಯಾವುದೇ ಮುಲಾಜಿಲ್ಲದೆ ನಿಮಗೆ ಹೊಲಿಯೋದಕ್ಕೆ ಕೊಡ್ತಾರೆ. ಸೊ ನಾನಿಲ್ಲಿ ಡಿಸೈನ್ ಏನಿದೆ ಬೋಟ್ ನೆಕ್ ಡಿಸೈನ್ಗಳು ತುಂಬ ಡಿಸೈನ್ನು ನಾನು ಹೊಲಿದು ತೋರಿಸಿದ್ದೀನಿ ವೀಡಿಯೋಸು. ಬೇರೆ ಬೇರೆ ರೀತಿ ಡಿಸೈನ್ಗಳು ಸುಮಾರಿದೆ. ಆಮೇಲೆ ಮಾಮೂಲಿ ಬ್ಲೌಸ್ ಏನಿದೆ ಸಾದಾ ಲೈನಿಂಗ್ ಬ್ಲೌಸು ಅದನ್ನು ಕೂಡ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಿದ ಮೇಲೆ ನಾವು ಯಾವ ರೀತಿ ಚೆಕ್ ಮಾಡಬೇಕು ಎಲ್ಲದೂ ಕೂಡ ನಾನು ಸಪ್ರೇಟಾಗಿ ಪಾರ್ಟ್ ಬೈ ಪಾರ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಏನಾದರೂ ಹೊಸಬ್ರು ಕನ್ಫ್ಯೂಸ್ ಆಗ್ತಾಯಿದ್ರೆ ಒಂದೇ ವಿಡಿಯೋದಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ ಅಂತ ಇರುತ್ತೆ, ಅದನ್ನು ಹೋಗಿ ಚೆಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಪಾರ್ಟ್ಸು ಸಪ್ರೇಟಾಗಿ ಹೊಲ್ದಿರೋದು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಕೆಳಗಡೆ ಏನಿದೆ ಅದು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಫಿನಿಶಿಂಗು ಕೂಡ ಸುಕ್ ಬರುತ್ತೆ. ಹಾಗಾಗಿ ನೀಟಾಗಿ ಒಂದ್ಸಲಿ ಜೋಡಿಸ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿ ಮಿಡಲ್ ಏನಿದೆ ಅದು ಪಾಯಿಂಟ್ನ ಕಟ್ ಮಾಡ್ಕೋಬೇಕು. ಈಗ ನಾನು ಅದು ಸುತ್ತುತ್ತಾ ಇದ್ದೀನಿ, ಸುತ್ತು ಬಿಟ್ಟು ಊಟ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಬಾರ್ಡ್ರ್ ಫಿನಿಶಿಂಗ್ ನೀಟಾಗಿ ಬರಬೇಕು. ಈ ರೀತಿ ತಿರುಗಿಸಿ ಹೊಲಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಅಲ್ಲೇ ಒಂದು ಗುಂಡು ಪಿನ್ ಹಾಕ್ಕೊಬೇಕು, ಈ ಕಡೆ ತುದಿ ಆ ಕಡೆ ಮಧ್ಯ. ಸೊ ಆವಾಗ ಜರುಗೋದಿಲ್ಲ, ಬಟ್ಟೆ ಸುಕ್ಕು ಕೂಡ ಬರೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈಗ ನಾವು ಕೆಳಗಡೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ, 1/4 ಇಂಚಾದರೂ ಅಥವಾ ಅರ್ಧ ಇಂಚಾದರೂ ಬಿಟ್ಟಿದ್ರೆ ನೀವು ಎಷ್ಟು ಬಿಟ್ಟಿರ್ತೀರ ಅದೇ ಲೆಕ್ಕದ ಪ್ರಕಾರನೇ ಹೊಲಿಬೇಕಾಗತ್ತೆ. ನಾನು ಯಾವಾಗಲೂ ಮೇಲೆ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀನಿ. ಹಾಗಾಗಿ ಇಲ್ಲೂ ಕೂಡ ಅದೇ ಫಾಲೋ ಮಾಡಬೇಕಾಗತ್ತೆ. ಅರ್ಧ ಇಂಚು ಗ್ಯಾಪಲ್ಲಿ ಈ ರೀತಿ ಹೊಲ್ಕೊಬೇಕು. ಹೊಲ್ದಾದ್ಮೇಲೆ ಕೆಳಗಡೆ ಕಂಪಲ್ಸರಿ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕು. ಹೊಲಿಗೆ ಏನಿದೆ ಅದು ಕಟ್ ಆಗಬಾರ್ದು. ಈಗ ನಾನು ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಬಿಟ್ಟು ಕೆಳಗಡೆ ಯಾವಾಗಲೂ ಕಿನಾರಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಡಿಸೈನ್ ಏನಿದೆ ತುಂಬ ಇಷ್ಟ ಆಗುವಂಥ ಒಂದು ಡಿಸೈನು. ಸೊ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ಲು ನೋಡಿ. ಯಾವುದು ಈ ಮೆಥಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಲವರಿಗೆ ಐಡಿಯಾ ಬರಲ್ಲ ಯಾವ ರೀತಿ ಹೊಲಿದ್ರೆ ಇದು ಬೈ ಡಿಸೈನ್ ಬರುತ್ತೆ ಅಂತ. ಆಮೇಲೆ ನಮ್ಮ ಒಂದು ಮೈಂಡು ಕ್ರಿಯೇಟಿವಿಟಿ ಮೈಂಡಾಗಿ ಬೆಳೆಸ್ಕೋಬೇಕು. ಸೊ ಯಾವುದೇ ಒಂದು ಡಿಸೈನ್ ನೋಡಿದ ತಕ್ಷಣ ಇವರು ಈ ರೀತಿ ಹೊಲಿದಿದ್ದಾರೆ ಅನ್ನೋದು ಒಂದು ನಮ್ಮ ಮೈಂಡಿಗೆ ಬರಬೇಕು. ಅಂದರೆ ನಾವು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಹೊಸಬ್ರು ಯಾರಿದ್ದೀರ ಸ್ವಲ್ಪ ಸ್ಟಾರ್ಟಿಂಗ್ ಡಿಸೈನ್ ನೋಡಿದ ತಕ್ಷಣ ನಿಮಗೊಂದು ಐಡಿಯಾ ಬರಬೇಕು ಅವರು ಈ ರೀತಿ ಹೊಲಿದಿದ್ದಾರೆ ಅಂತ. ಸೊ ಆ ರೀತಿ ಕ್ರಿಯೇಟಿವಿಟಿ ಮೈಂಡ್ ಇದ್ದರೆ ನೀವೇ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಗಳನ್ನು ನೀವು ಮಾಡ್ತಾ ಹೋಗ್ಬೋದು. ಸೊ ಕೆಳಗಡೆ ನೆಕ್ ಏನಿದೆ ಅದನ್ನು ನೀವು ಬೇರೆ ರೀತಿ ಕಟಿಂಗ್ ಮಾಡಿ ಹೊಲಿಬೋದು. ಮೇಲ್ಗಡೆ ಏನಿದೆ ಫಿನಿಶಿಂಗ್ ಅದೇ ರೀತಿ ಕೊಡ್ಬೋದು. ಇಲ್ಲಿ ಪಾಟ್ಲಿ ಡಿಸೈನ್ ಇರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ.
ಈಗ ಮೇಲ್ಗಡೆ ಗ್ಯಾಪ್ ಏನಿದೆ ಅಲ್ಲಿ ನಾವು ಫಿಲ್ ಮಾಡಬೇಕು. ಇಲ್ಲಿ ಬಟ್ಟೆ ಬಾರ್ಡ್ರು ಸ್ವಲ್ಪ ಉಳಿದಿದೆ, ಆ ಒಂದು ಬಾರ್ಡ್ರನ್ನ ಉಪಯೋಗಿಸ್ಕೊಂಡು ನಾನು ಡಿಸೈನ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಕಟ್ ಮಾಡಿದ್ವಲ್ವ ಲೈನಿಂಗು, ಆ ಪೀಸನ್ನ ಇಟ್ಬಿಟ್ಟು ಸುತ್ತಲೂ 1/4 ಇಂಚು ಗ್ಯಾಪು ನಾವು ಎಕ್ಸ್ಟ್ರಾ ಇಟ್ಕೋಬೇಕು. ಅಕ್ಕಪಕ್ಕ ಇದೆಯಲ್ಲ ಅಲ್ಲಿ 1/2 ಇಂಚು ಜಾಸ್ತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮೇಲೆ ಕೆಳಗೆ 1/4 ಇಂಚು ಇಟ್ಕೊಳ್ಳಿ, ಯಾಕಂದರೆ ಅದು ಹೊಲಿಬೇಕಾದ್ರೆ 1/4 ಇಂಚ್ ಅನ್ನೋದು ವೇಸ್ಟ್ ಆಗಿರುತ್ತೆ, ಮೇನ್ ಕ್ಲಾತಲ್ಲೂ ಅಷ್ಟೇ ಮತ್ತು ಇದರಲ್ಲೂ ಅಷ್ಟೇ. ಈಗ ಈ ರೀತಿ ನೀಟಾಗಿ ಮಡಚಿ ಹೊಲಿದ್ರೆ ಯೂನಿಫಾರ್ಮ್ ಆಗಿ ಕಟ್ ಆಗುತ್ತೆ. ಈಗ ನಾನು ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಡಿಸೈನ್ ಮಾಡೋದಕ್ಕೆ ಅಂತಲೇ ಪಾಟ್ಲಿ ಎಕ್ಸ್ಟ್ರಾ ನಾನು ಮಾಡಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಮಿಡಲ್ ನೋಡ್ಕೊಂಬಿಟ್ಟು ಅದು ಎಲ್ಲಿ ಬರುತ್ತೆ ಅಂತ ಮಾರ್ಕಿಂಗ್ ಮತ್ತೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಆ ಪಾಟ್ಲಿ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೋಬೇಕು. ಹಾಗಾಗಿ ನೋಡಿ ಒಂದು ಮಿಡಲ್ಲಿಂದ ನಾನು ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಗ್ಯಾಪ್ ಎಷ್ಟು ಪಾಟ್ಲಿ ಉಳಿದಿದೆ ನೋಡಿಕೊಂಡು ಅಷ್ಟು ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಉಳಿದಿರುವಂಥ ಪಾಟ್ಲಿ ಏನಿದೆ ಹೊಲ್ಕೊಂಡಿದ್ದೀನಿ ನೋಡಿ, ಈ ರೀತಿ ಹೊಲ್ಕೊಂಡು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾರ್ಡ್ರ್ ಏನಿದೆ ಅದನ್ನು ಮೇಲ್ಮುಖವಾಗಿ ಇಟ್ಕೋಬೇಕು, ಮತ್ತು ಪಾಟ್ಲಿ ಏನಿದೆ ಇದು ಕೆಳಗೆ ಮಾಡ್ಕೋಬೇಕು. ಈ ಪೇಪರ್ ಏನಿದೆ ಅದನ್ನು ಮೇಲ್ಮುಖವಾಗಿ ಇಟ್ಕೊಂಡು ಮೇಲ್ಗಡೆ 1/4 ಇಂಚು ಗ್ಯಾಪಲ್ಲಿ ಹೊಲಿಬೇಕು, ಮತ್ತು ಕೆಳಗಡೆನೂ ಕೂಡ 1/4 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಸೈಡಿಗೆ ಹೊಲ್ಕೊಬಾರ್ದು ಇದು, ಯಾಕಂದರೆ ತಿರುಗಿಸ್ಕೊಬೇಕಲ್ವ, ಹಾಗಾಗಿ ನಾವು ಆ ಕಡೆ ಈ ಕಡೆ ಹೊಲ್ಕೊಳೋದು ಬೇಡ. ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ನಾವು ನೀಟಾಗಿ ಪೇಪರ್ ಏನಿದೆ ಅದೇ ಡಿಸೈನ್ ಪ್ರಕಾರ ಕಟ್ಟಿಂಗ್ ಮಾಡಿಕೊಂಡು ಮೇಲೆ ಏನು ಹೊಲಿಗೆ ಹಾಕಿದ್ವಲ್ಲ ಅಲ್ಲಿ ಈ ರೀತಿ ಕಚ್ಚಾ ಹೊಡ್ಕೋಬೇಕು. ಕಂಪಲ್ಸರಿ ಈ ಯು ಶೇಪು ಒಳಗಡೆ ಶೇಪು ಬಂದಾಗೆಲ್ಲ ನಾವು ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನಾವು ಇದನ್ನು ತಿರುಗಿಸ್ಕೊಬೇಕು ಫ್ರೆಂಡ್ಸ್, ನೀಟಾಗಿ ಇದನ್ನು ತಿರುಗಿಸ್ಕೊಂಬಿಟ್ಟು ಮತ್ತು ನಾವು ಕೆಳಗೆ ಮೇಲೆ ಏನು ಹೊಲ್ದಿದ್ವಲ್ಲ ಅಲ್ಲಿ 1/4 ಇಂಚು ಗ್ಯಾಪಲ್ಲಿ ನಾವು ಹೊಲಿಗೆ ಅನ್ನೋದು ಹಾಕ್ಕೊಬೇಕು. ನೋಡಿ ನಾನೀಗ 1/4 ಇಂಚು ಗ್ಯಾಪಲ್ಲಿ ಹೊಲ್ಕೊತಾ ಇದ್ದೀನಿ. ಸೊ ಲಾಸ್ಟು ಡಿಸೈನ್ ಏನು ಹೊಲ್ದಿದೆ ಇದೇ ರೀತಿ ಹೊಲ್ದಿದ್ರು, ಪಾಟ್ಲಿ ಅನ್ನೋದು ಕೊಟ್ಟಿರಲಿಲ್ಲ, ನಾನು ಈಗ ಹೊಲಿತಾ ಇದ್ದೀನಿ ಬಾರ್ಡ್ರಿಗೆ. ಅದಕ್ಕೆ ಸೊ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಇದು ಇನ್ನೂ ರಿಚ್ಚಾಗಿ ಕಾಣುತ್ತೆ. ಆಮೇಲೆ ತೋಳಿಗೂ ಕೂಡ ನಾನು ಪಾಟ್ಲಿ ಡಿಸೈನ್ ಮಾಡಿಬಿಟ್ಟು ಹೊಲ್ದಿದ್ದೀನಿ. ಸೊ ಲಾಸ್ಟಿಗೆ ನಿಮಗೆ ಗೊತ್ತಾಗತ್ತೆ ನೋಡಿ, ಇಲ್ಲಿ ಏನು ಪೀಸ್ ಇದೆ ಅದಕ್ಕಿಂತ ಎಕ್ಸ್ಟ್ರಾ 1/4 ಇಂಚು ಗ್ಯಾಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು. ಮೇಲ್ಮುಖವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಒಳಭಾಗಕ್ಕಿಂತ ಮೇಲ್ಭಾಗಕ್ಕೆ ಇದನ್ನು ಮಾಡ್ಕೋಬೇಕು, ಯಾಕಂದರೆ ಮೇಲ್ಮುಖವಾಗಿ ನಾವು ಇಟ್ಟು ಹೊಲಿಯೋದ್ರಿಂದ ಮೇಲ್ಮುಖಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಆ ಕ್ಲಾತಿಗಿಂತ ಆಚೆ ಈಚೆ ದೂರ ಗೆರೆನ ಹಾಕ್ಕೋಬೇಕು 1/4 ಇಂಚ್ ಗ್ಯಾಪ್. ಸೊ ಈಗ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ, ಈ ರೀತಿ ಕಾಣುತ್ತೆ ಅಟ್ಯಾಚ್ ಮಾಡಿದ್ಮೇಲೆ. ಆಮೇಲೆ ಅವ್ರ ಬೆನ್ನಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಅದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಡಿಸೈನು. ನೋಡಿ ಈಗ 1/4 ಇಂಚು ಗ್ಯಾಪ್ ಹೊಲಿಗೆ ಏನು ಹಾಕಿದ್ವಲ್ವ ಮೇಲ್ಗಡೆ ಕ್ಲಾತಿಗೆ, ಅದೇ ಹೊಲಿಗೆ ಮೇಲೆ ನಾವು ಹೊಲಿಗೆ ಅನ್ನೋದನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಗಂಟೊಲಿಗೆ ಹಾಕ್ಕೊಂಬಿಟ್ಟು ಕೆಳಗಡೆನೂ ಗಂಟೊಲಿಗೆ ಹಾಕಿ ಮತ್ತು ತುದಿಗೂ ಕೂಡ ನಾವು ಹೊಲಿಗೆ ಅನ್ನೋದು ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಕೆಳಗಡೆ ಟಕ್ಸು ಮತ್ತು ಈ ಬ್ಯಾಕ್ ಸೈಡು ಏನಿದೆ ಅದನ್ನು ಫಿನಿಶಿಂಗ್ ಮಾಡಬೇಕು ಅಂದರೆ ನಾನು ಫ್ರಂಟ್ ಸೈಡು ಸ್ಲೀವು ಎಲ್ಲ ಅಟ್ಯಾಚ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಈ ಕಡೆ ಸೈಡು ನಾನು ಸೇಮ್ ನೀಟಾಗಿ ಜೋಡಿಸ್ಕೊಬೇಕು. ಫಸ್ಟು ಫಿನಿಶಿಂಗ್ ಬರುತ್ತೆ ಇಲ್ವಾ ಅನ್ನೋದು ಅಲ್ಲ, ನೀವು ಜೋಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಏರುಪೇರು ಮಾಡಿ ಹೊಲಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ನೋಡಿ ಈಗ ಆ ಕಡೆ ಒಳಭಾಗಕ್ಕೂ ನಾವು ಒಂದು ಹೊಲಿಗೆ ಅನ್ನೋದು ಹಾಕ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ. ಸೊ ಗಂಟು ಹೊಲಿಗೆ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಲೇಬೇಕು, ಇಲ್ಲಾಂದರೆ ಬಾರ್ಡ್ರ್ ಏನಿದೆ ಅದು ಸ್ವಲ್ಪ ಬಿಚ್ಕೊಂಡ್ರು ಫುಲ್ಲು ಬಿಚ್ಕೊತ ಬಂದುಬಿಡುತ್ತೆ. ಹಾಗಾಗಿ ಗಂಟು ಹೊಲಿಗೆ ಅನ್ನೋದು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ. ಈಗ ನಾನು ಫುಲ್ಲು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಾಧ್ಯ ಆದರೆ ಹೈಪ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.